ಫೈನಲಿ ನೋಡಿ ನಾವು ಬರಬೇಕಾದ ಡೆಸ್ಟಿನೇಷನ್ ಬಂದುಬಿಟ್ವಿ. ಈ ದೇವಸ್ಥಾನಕ್ಕೋಸ್ಕರನೇ ನಾವು 350 ಕಿಲೋಮೀಟರ್ಸ್ ಅರೌಂಡ್ ನಾವೀಗ ಬಂದಿರೋದು. ನಿನ್ನೆ ನೈಟ್ ಹತ್ತಿ ಈಗ ನೋಡಿ ಎಕ್ಸಾಕ್ಟ್ 5 o'clock ಆಗಿದೆ ಅನಿಸುತ್ತೆ. ಫೈನಲಿ ಬಂದುಬಿಟ್ವಿ. ಯಾರೋ ದೇವಸ್ಥಾನದವರೆಲ್ಲ ಯಾರ್ಯಾರೋ ಇದ್ದಾರೆ, ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಇದು ಗಣಪತಿ ದೇವಸ್ಥಾನ. ತಮಿಳ್ನಾಡಲ್ಲಿ ಕನ್ನಡ ಅಕ್ಷರಗಳಲ್ಲಿ ಬರೆದಿದ್ದಾರೆ ನೋಡ್ರಿ. ಇಲ್ಲಿ ತಮಿಳಲ್ಲಿ ಬರೆದಿದ್ದಾರೆ. ಈ ತಮಿಳಲ್ಲಿ ಅಕ್ಷರ ಏನು ಬರೆದಿರೋ ಗೊತ್ತಿಲ್ಲ ನನಗಂತೂ. ನಿಮಗೆ ಅಕಸ್ಮಾತ್ ಇದು ಯಾರೋ ತಮಿಳಿಯನ್ಸ್ ನೋಡ್ತಾ ಇದ್ರೆ ಓದ್ಕೊಳ್ರಿ. ನೋಡಿ, ಇದೇ ದೇವಸ್ಥಾನ. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಮುನೀಶ್ವರ ದೇವಸ್ಥಾನ. ನೋಡಿ, ನಿಮ್ಗೆ ತೋರಿಸ್ತೇನೆ. ಪಾಪು ಬಾಯ್ಲಿ అయ్యో కూతురు బదిలైన వాడాలి ఎంత ఓకే అయిపోయా. నేను స్వప్నం తిరిగి వచ్చినట సేరిని పండగ నడుస్తుంది. మాకు తవ్వి ఎంత సంబంధం అయిపోయా. మా పోయి చెయ్యి నన్ను ఎంత పని అన్నమాట. సరే ಪೂ ಪಟ್ನಾಡು ದೇವಸ್ಥಾನ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ. ಈಗ ನೋಡಿ, ಹಳ್ಳಿ ಮರ. నా పెన్న ఇప్పుడు ఇంకా పెట్టిందే వాళ్ళ తల్లి తండ్రి చెప్పడిందల్లా ఓకే అవుతాయా ಫೈನಲಿ ಎಲ್ಲ ಪೂಜೆ ಮುಗೀತು. ಈಗ ವಾಪಸ್ ಇಲ್ಲಿಂದ ಬಂದ್ವಿ. ಅದೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಓಕೆ, ಫೈನಲಿ ಸರ್ಕಲ್ ಹತ್ರ ಬಂದಾಯಿತು. ಈಗ ನಮ್ಮ ಸೇಲಂ ಬಸ್ ಸ್ಟ್ಯಾಂಡಿಗೆ ಹೊರಡೋಕ್ಕೆ ರೆಡಿ ಆಗ್ತಿದ್ದೀವಿ. ಜಸ್ಟ್ ಇಲ್ಲಿಂದ ಸೇಲಂ ಬಸ್ ಸ್ಟ್ಯಾಂಡಿಗೆ 1 hour ಜರ್ನಿ. ಮೋಡ ಆಗಿದೆ ನೋಡಿ, ಸೇಲಮಲ್ಲಿ ಮೋಡ ಆಗ್ಬಿಟ್ಟಿದೆ. ಯಾವಾಗ ಬೇಕಾದ್ರೂ ಸಖತ್ತಾಗಿ ಮಳೆ ಬರೋ ಚಾನ್ಸಸ್ ಇದೆ. ಕರ್ತಿ ಹಾಯ್ 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 ಹಾಯ್. ಈಗಿನ ಜೋರು ಗಾಳಿ ಬರ್ತಾ ಇದೆ. ಹೌದಾ? ಚಕ್ಕನೆ ತಿನ್ನೋಕ್ಕೆ ಕಟ್ಟ ಓಕೆ, ಫೈನಲಿ ನೋಡಿ
ಸೇಲಂ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದಾಯಿತು. ಬಟ್ಟೆ ಮಳೆ ಬರ್ತಾ ಇದೆ ನೋಡಿ ಇಲ್ಲಿ ಸೇಲಮಲ್ಲಿ. ಇಲ್ಲಿ ಕಾಣ್ತಾ ಇದೆ ಅನ್ಕೊತೀನಿ, ಬಟ್ಟೆ ಮಳೆ ಬರ್ತಾ ಇದೆ. ನೋಡಿಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿ ರೆಸ್ಟ್ ಮಾಡ್ತಾ ಕುತ್ಕೊಂಡಿದ್ದಾರೆ ನೋಡಿ. ಇಲ್ಲಿದ್ದಾರೆ, ಇಲ್ಲೆಲ್ಲ ಲೈನಾಗಿ ಕುತ್ಕೊಂಡಿದ್ದಾರೆ. ಲೈನಾಗಿ ಇವ್ರು ಮೊಬೈಲ್ ನೋಡ್ತಾ ಇದ್ದಾರೆ, ಇವ್ರು ಕುತ್ಕೊಂಡಿದ್ದಾರೆ. ಅವರು ಬ್ಯಾಗ್ ಒಳಗೆ ಕೈ ಹಾಕ್ತವ್ರೆ, ಇವ್ರು ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ.